ಎಲ್ರಿಗೂ ನಮಸ್ಕಾರಗಳು. ಪ್ರಿಯ ವಿದ್ಯಾರ್ಥಿನಿ ಮಿತ್ರರೇ, ಈ ವಿಡಿಯೋದಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರು ಬರೆದಿರುವಂತಹ ಕಟ್ಟುವೆವು ನಾವು ಈ ಪದ್ಯವನ್ನ ನಾವು ತಿಳಿದುಕೊಳ್ಳೋಣ. ಹಾಗಾದ್ರೆ ಕಟ್ಟುವೆವು ನಾವು ಈ ಕವನವು 8ನೇ ತರಗತಿ ಓದುತ್ತಿರುವಂತಹ ಪ್ರಥಮ ಭಾಷೆ ಸಿರಿಕನ್ನಡ ವಿದ್ಯಾರ್ಥಿನಿಯರಿಗೂ ಹಾಗೂ ಪದವಿ ಓದುತ್ತಿರುವಂತಹ ಅಂದ್ರೆ ಡಿಗ್ರಿ ಕಾಲೇಜಿನಲ್ಲಿ ಓದುತ್ತಿರುವಂತಹ BA BCom BSc ಮುಂತಾದ ಡಿಗ್ರಿ ಪದವಿಯ ವಿದ್ಯಾರ್ಥಿಗಳಿಗೂ ಸಹ ಅನುಕೂಲವಾಗ್ತದೆ. ಕಟ್ಟುವೆವು ನಾವು. ಮೊದಲಿಗೆ ಕಟ್ಟುವೆವು ನಾವು ಇದನ್ನು ಬರೆದವರು ಗೋಪಾಲಕೃಷ್ಣ ಅಡಿಗರು. ಈ ಪದಗಳೇ ಹೇಳ್ತಾ ಇದ್ದಾವೆ ನೋಡಿ, ಕಟ್ಟುವೆವು ನಾವು. ಹಾಗಾದ್ರೆ ಏನನ್ನು ಕಟ್ತೀವಿ, ಯಾವುದನ್ನು ಕಟ್ತೀವಿ ಅನ್ನೋದು ಪ್ರಮುಖವಾದ ಅಂಶವಾಗಿದೆ. ಪ್ರಿಯ ವಿದ್ಯಾರ್ಥಿ ಬಂಧುಗಳೇ, ಇಲ್ಲಿ ಈ ಪದ್ಯ ಹೇಳ್ತಾರೆ, ಯುವ ಜನರ ಬಗ್ಗೆ ಹೇಳ್ತಾರೆ. ಹೊಸ ನಾಡೊಂದನ ರಸದ ಬೀಡು ಅಂತ ಒಂದ್ ಕಡೆ ಹೇಳ್ತಾರೆ ಗೋಪಾಲಕೃಷ್ಣ ಅಡಿಗರ ಬಗ್ಗೆ ಹೇಳಿದ್ದಾರೆ. ಅವರು ನವ್ಯ ಕಾವ್ಯದ ಆದ್ಯ ಪ್ರವರ್ತಕ ಅಂತ ಕರಿತೀವಿ. ಹಾಗೂ ಕನ್ನಡ ಸರಸ್ವತ ಲೋಕದಲ್ಲಿ ಒಂದು ಶತಮಾನದ ಕಣ್ಣನ್ನು ತೆರೆಸಿದ ಕವಿ ಅಂತಲೂ ಸಹ ಕರಿತೀವಿ. ಹಾಗಾದ್ರೆ ಈ ಕವಿತೆ ಏನ್ ಸಂದೇಶವನ್ನ ಸಮಾಜ ಕೊಡುತ್ತೆ ಅನ್ನೋದನ್ನ ನಾವು ತಿಳಿಯೋದಾದ್ರೆ, ಈ ಕವಿತೆ, ಈ ಪದ್ಯ ಇಂದಿನ ಯುವ ಪೀಳಿಗೆಗೆ ಅತಿ ಹೆಚ್ಚು ಪ್ರಸ್ತುತವಾಗಿದೆ. ಗಮನಿಸಿ. ಒಂದನೆಯದು ಆಶಾವಾದ. ಎಷ್ಟೇ ಕಷ್ಟಗಳಿದ್ದರೂ ಉತ್ತಮ ಭವಿಷ್ಯವನ್ನು ರೂಪಿಸಬಹುದು ಎಂಬ ನಂಬಿಕೆ. ಎರಡನೇದು ಕ್ರಿಯಾಶೀಲತೆ. ಮಾತಿಗಿಂತ ಕೃತಿ ಲೇಸು. ನಾವು ಮಾತಾಡ್ತೀವಲ್ಲ ಹೆಚ್ಚು, ಅದು ಮುಖ್ಯ ಅಲ್ಲ. ಕೃತಿ, ಗ್ರಂಥದಲ್ಲಿರುವಂತಹ ಸಾರ ಲೇಸು ಅಂದ್ರೆ ಉತ್ತಮ ಅಂತ. ಕೆಲಸ ಮಾಡುವುದರ ಮೂಲಕ ಬದಲಾವಣೆ ತರುವುದು. ಮೂರನೆಯದು ದೇಶ ಪ್ರೇಮ, ಪೇಟ್ರಿಯಟಿಸಂ. ಕೇವಲ ಗಡಿಗಳಮ್ಮ ವೀರ ಯೋಧರು ಕಾಯ್ತಾ ಇದ್ದಾರಲ್ವಾ, ಅದೇ ರೀತಿ ನಮ್ಮ ಸಮಾಜದಲ್ಲಿರುವಂತ ಒಳಗಿನ ಜನರನ್ನ ಸುಸಂಸ್ಕೃತರಾಗಿ, ಸಭ್ಯವಂತರಾಗಿ, ವಿನಯಶೀಲವಂತರ ಮಾಡುವುದು ಕೂಡ ದೇಶ ಪ್ರೇಮವೇ ಆಗ್ತದೆ. ಇಲ್ಲಿ ಈ ಪದ್ಯವನ್ನ ಕವಿ ಬರೆದಾಗ ನಮಗೆ ಆಗ ತಾನೇ ಸ್ವಾತಂತ್ರ್ಯ ಬಂದಿತ್ತು. ಆಗ ಭಾರತ ದೇಶಕ್ಕೆ ಇನ್ನೂ ಸಂವಿಧಾನ ರಚನೆ ಆಗಿರ್ಲಿಲ್ಲ, ಭಾರತ ಒಕ್ಕೂಟ ವ್ಯವಸ್ಥೆ ಆಗಿರ್ಲಿಲ್ಲ. ಕರ್ನಾಟಕ ಅನ್ನೋದು ಆಗಿನ ಕಾಲದಲ್ಲಿ ಹರಿದು ಹಂಚಿ ಹೋಗಿದ್ದಂತ ನಾಡಾಗಿತ್ತು. ಕರ್ನಾಟಕದ ಕೆಲವು ಭಾಗಗಳಾಗಿನ ಕಾಲದಲ್ಲಿ ಏನಾಗಿತ್ತು ಅಂದ್ರೆ, ಆಗಿನ ಕಾಲದಲ್ಲಿ ಸ್ವಲ್ಪ ಭಾಗ ಮೈಸೂರು ರಾಜ್ಯ ಆಗಿತ್ತು. ಮೈಸೂರು ರಾಜ್ಯದ ಜಿಲ್ಲೆಗಳು ಅಂದ್ರೆ ಬೆಂಗಳೂರು, ಮೈಸೂರು, ಮಂಡ್ಯ, ತುಮಕೂರು, ಹಾಸನ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳು. ಇನ್ನು ಉಳಿದ ಭಾಗಗಳಿದ್ವಲ್ಲ, ಒಂದು ಕಡೆ ಹೈದರಾಬಾದ್ ನಿಜಾಮನ ಪ್ರಾಂತ್ಯಕ್ಕೆ ಸೇರಿದ್ದು, ಬೀದರ್, ಗುಲ್ಬರ್ಗ, ಈಗಿನ ಯಾದಗಿರಿ, ರಾಯಚೂರು, ಕೊಪ್ಪಳ, ಇವು. ಬಳ್ಳಾರಿ ಹಾಗೂ ದಕ್ಷಿಣ ಕನ್ನಡ ಅಂತೀವಲ್ಲ, ಮಂಗಳೂರು ಜಿಲ್ಲೆ ಆಗಿನ ಕಾಲದಲ್ಲಿ ಮದ್ರಾಸ್ ಪ್ರಾಂತ್ಯಕ್ಕೆ ಸೇರಿದ್ದು. ಈ ಕಡೆ ಮುಂಬೈ ಪ್ರಾಂತ್ಯಕ್ಕೆ ಬೆಳಗಾಂ, ಧಾರವಾಡ, ದಾವಣಗೆರೆ, ಹಾವೇರಿ, ಗದಗ ಇನ್ನು ಮುಂತಾದ ಜಿಲ್ಲೆಗಳು ಸೇರಿದ್ದು. ಅಖಂಡವಾಗಿ ಕರ್ನಾಟಕ ಇನ್ನೂ ಒಂದುಗೂಡಿರಲಿಲ್ಲ. ಆಗ ರಚನೆಯಾದಂತಹ ಕವಿತೆ 1948ರಲ್ಲಿ ಕಟ್ಟುವೆವು ನಾವು ಕವಿತೆಯನ್ನು ಎಂ ಗೋಪಾಲಕೃಷ್ಣ ಅಡಿಗರು ಬರೀತಾರೆ. ಇದರಲ್ಲಿ ರಾಷ್ಟ್ರ ಪ್ರೇಮದ ಕಿಚ್ಚು ಅಪಾರವಾಗಿತ್ತು. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ಅತ್ಯಂತ ಹೆಚ್ಚಿನ ಅಭಿಮಾನವನ್ನು ಹೊಂದಿದ್ದಂತಹ ಕವಿಯಾಗಿದ್ರು. ಈ ಪದ್ಯ ಕರ್ನಾಟಕದ ನಾಡು, ನುಡಿ, ಜಲ, ಕನ್ನಡಿಗರ ಮನಸ್ಸು, ಕನ್ನಡ ನಾಡಿನ ನದಿ, ಬೆಟ್ಟ, ಅರಣ್ಯ ಮುಂತಾದ ಎಲ್ಲಾ ಭಾಗಗಳನ್ನು ಪ್ರತಿಧ್ವನಿಸ್ತದೆ. ಮೊದಲಿಗೆ ಕೃತಿಕಾರರ ಪರಿಚಯ ಮಾಡಿಕೊಳ್ಳೋಣ. ಎಂ ಗೋಪಾಲಕೃಷ್ಣ ಅಡಿಗರು. ಕೃತಿಕಾರರ ಪರಿಚಯ. ಕನ್ನಡ ನಾಡಿನ ಪ್ರಮುಖ ನವ್ಯ ಕವಿತೆಗಳಲ್ಲಿ ಒಬ್ಬರೆನಿಸಿದವರು ಎಂ ಗೋಪಾಲಕೃಷ್ಣ ಅಡಿಗರು. ಕನ್ನಡ ನಾಡಿನಲ್ಲಿ ಪ್ರಮುಖ ನವ್ಯ ಕವಿ. ಕನ್ನಡ ಸಾಹಿತ್ಯವು ಪೂರ್ವದ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಎಂಬ ಬಗೆಗಳಾಗಿ ಕವಲೊಡೆದಿತ್ತು. ಮುದ್ರಣ ಆದ್ಮೇಲೆ ಹೊಸಗನ್ನಡ ಪ್ರಾರಂಭವಾಯಿತು. ಹೊಸಗನ್ನಡದಲ್ಲಿ ನವೋದಯ ಸಾಹಿತ್ಯ, ಪ್ರಗತಿಶೀಲ ಸಾಹಿತ್ಯ, ನವ್ಯ ಸಾಹಿತ್ಯ, ದಲಿತ ಬಂಡಾಯ ಸಾಹಿತ್ಯ ಅಂತ ಸಾಹಿತ್ಯ ಪ್ರಕಾರ ಕವಲಾಗಿ ಹೊಡಿತು. ಇಲ್ಲಿ ನವ್ಯ ಸಾಹಿತ್ಯ ಅಂದ್ರೆ ಇಂಗ್ಲಿಷ್ ಸಾಹಿತ್ಯದ ಮಾಡ್ರನಿಸಂ, ಆಧುನಿಕತೆಯಿಂದ ಮೂಡಿ ಬಂದ ಸಾಹಿತ್ಯವೇ ಕನ್ನಡದಲ್ಲಿ ನವ್ಯ ಸಾಹಿತ್ಯ. ಆ ನವ್ಯ ಸಾಹಿತ್ಯದಲ್ಲಿ ಗೋಪಾಲಕೃಷ್ಣ ಅಡಿಗರು ಪ್ರಸಿದ್ಧವಾದ ಗೀತೆಯೊಂದನ್ನು ರಚಿಸಿದ್ದಾರೆ. ಗಮನಿಸಿ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಎಷ್ಟು ಚೆನ್ನಾಗಿದೆ ಅಲ್ವಾ? ಈ ರೀತಿ ಹೊಸತನವನ್ನ ಕನ್ನಡದಲ್ಲಿ ಬರೆದ್ರು. ಇವರು ಎಲ್ಲಿ ಹುಟ್ಟಿದ್ರ ಹಾಗಾದ್ರೆ ಅಂದ್ರೆ, ಪ್ರಿಯ ಸಹೃದಯ ಬಂಧುಗಳೇ, ಮಕ್ಕಳೇ, ಕುಂದಾಪುರ ತಾಲೂಕು ಕಿರ್ನಾಲು ಗ್ರಾಮದ ಮೋಗೇರಿ ಎಂಬಲ್ಲಿ 18/2/1918ರಲ್ಲಿ ಜನಿಸಿದರು. ಈತರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ BA ಆನರ್ಸ್ ಅಂದ್ರೆ ಬ್ಯಾಚಲರ್ ಆಫ್ ಆರ್ಟ್ಸ್ ಆನರ್ಸ್ ಪದವಿಯನ್ನು ಹಾಗೂ ನಾಗಪುರ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ MA ಪದವಿ ಪಡೆದು ಹೈಸ್ಕೂಲ್ ಅಧ್ಯಾಪಕರಾಗಿ, ಇಂಗ್ಲಿಷ್ ಉಪನ್ಯಾಸಕರಾಗಿ, ಪ್ರೊಫೆಸರ್ ಮತ್ತು ಪ್ರಿನ್ಸಿಪಾಲರ್ ಆಗಿ ಕಾರ್ಯನಿರ್ವಹಿಸಿದರು.
ಬೆಂಗಳೂರಿನಲ್ಲಿ ನಿವೃತ್ತ ಜೀವನ ಕಳೆದ ಅಡಿಗರು 4/11/1997ರಲ್ಲಿ ನಿಧನರಾದರು. ಬೆಂಗಳೂರಲ್ಲಿ ಇವರು ದೈವಾಧೀನರಾಗ್ತಾರೆ. ಬೆಂಗಳೂರಿನ ಲೋಕಸಭಾ ಕ್ಷೇತ್ರದಿಂದ ಒಮ್ಮೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನು ಕಾಣ್ತಾರೆ. ಗೋಪಾಲಕೃಷ್ಣ ಅಡಿಗರ ಕೃತಿಗಳೆಂದರೆ ಭಾವತರಂಗ, ಕಟ್ಟುವೆವು ನಾವು, ನಡೆದು ಬಂದ ದಾರಿ, ಚಂಡಮದ್ದಲೆ, ಭೂಮಿಗೀತ, ಆಕಾಶದೀಪ, ಅನಾಥೆ, ಹುಲಿರಾಯ ಮತ್ತು ಇತರ ಕಥೆಗಳು ಮೊದಲಾದವು ಅಡಿಗರ ಕೃತಿಗಳಾಗಿದ್ದಾವೆ. ಪ್ರಿಯ ಮಕ್ಕಳೇ, ಇವರಿಗೆ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಕಬೀರ್ ಸಮ್ಮಾನ್ ಪ್ರಶಸ್ತಿ ಹಾಗೂ 1993ರಲ್ಲಿ ಮರಣೋತ್ತರ ಪಂಪ ಪ್ರಶಸ್ತಿಯೂ ಸಹ ಸಂದಿದೆ ಶ್ರೀಯುತರಿಗೆ. ಇದಿಷ್ಟು ಸಹ ಗೋಪಾಲಕೃಷ್ಣ ಅಡಿಗರ ಕೃತಿಕಾರರ ಪರಿಚಯವಾಗಿದೆ. ಪ್ರಿಯ ಸಹೃದಯ ಬಂಧುಗಳೇ, ಈಗ ಈ ಪದ್ಯವನ್ನು ಒಮ್ಮೆ ನಾನು ವಾಚಿಸ್ತೀನಿ, ಆಮೇಲೆ ಅದರ ಅರ್ಥವನ್ನು ಹೇಳ್ತೀನಿ. ಕಟ್ಟುವೆವು ನಾವು ಎಂ ಗೋಪಾಲಕೃಷ್ಣ ಅಡಿಗರು. ಕಟ್ಟುವೆವು ನಾವು ಹೊಸನಾಡೊಂದನ ರಸದ ಬೀಡೊಂದನ, ಕಟ್ಟುವೆವು ನಾವು ಹೊಸನಾಡೊಂದನ ರಸದ ಬೀಡೊಂದನ, ಹೊಸನೆತ್ತರುಕ್ಕುಕ್ಕಿ ಹಾರಿ ಹೋಗುವ ಮುನ್ನ, ಹೊಸನೆತ್ತರುಕ್ಕುಕ್ಕಿ ಹಾರಿ ಹೋಗುವ ಮುನ್ನ, ಅರೆಯದಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ, ಅರೆಯದಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ, ಈ ಶುದ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ, ಈ ಶುದ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸನಾಡೊಂದನ ರಸದ ಬೀಡೊಂದನ. ನಮ್ಮೆದೆಯ ಕನಸುಗಳೇ ಕಾಮಧೇನು, ನಮ್ಮೆದೆಯ ಕನಸುಗಳೇ ಕಾಮಧೇನು, ಆದಾವು ಕರೆದಾವು ವಾಂಛಿತವನು, ಆದಾವು ಕರೆದಾವು ವಾಂಛಿತವನು, ಕರೆವ ಕೈಗಿಹುದದೋ ಕನಸುಗಳ ಹರಕೆ, ಕರೆವ ಕೈಗಿದುದದೋ ಕನಸುಗಳ ಹರಕೆ, ಕುರಿತಪ್ಪದೊಮ್ಮುಖದ ಬಯಕೆ ಬೆಂಬಲಕ್ಕೆ, ಕುರಿತಪ್ಪದೊಮ್ಮುಖದ ಬಯಕೆ ಬೆಂಬಲಕ್ಕೆ, ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು. ಜಾತಿ ಮತ ಭೇದಗಳ ಕಂದಕವು ಸುತ್ತಲೋ, ಜಾತಿ ಮತ ಭೇದಗಳ ಕಂದಕವು ಸುತ್ತಲೋ, ದುರ್ಭೇದ್ಯವೆನೆ ಕೋಟೆ ಕೊತ್ತಲುಗಳು, ದುರ್ಭೇದ್ಯವೆನೆ ಕೋಟೆ ಕೊತ್ತಲುಗಳು, ರೂಢಿ ರಾಕ್ಷಸರನು ಅರಸುಗೈಯುವವನು, ರೂಢಿ ರಾಕ್ಷಸರನು ಅರಸುಗೈಯುವವನು, ತೋಳ್ತಟ್ಟಿ ತೊಡೆತಟ್ಟಿ ಕರೆಯುವೆನು ಸಂಗ್ರಾಮಕ್ಕೆ, ತೋಳ್ತಟ್ಟಿ ತೊಡೆತಟ್ಟಿ ಕರೆಯುವೆನು ಸಂಗ್ರಾಮಕ್ಕೆ, ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ನಮ್ಮ ಸಾವೇ ನೋವೇ ಹೊಸನಾಡ ತೊಟ್ಟಿಲು, ನಮ್ಮ ಸಾವೇ ನೋವೇ ಹೊಸನಾಡ ತೊಟ್ಟಿಲು, ಆದಾವು ಅಂಜುವೆದೆ ನಮ್ಮದಲ್ಲ, ಆದಾವು ಅಂಜುವೆದೆ ನಮ್ಮದಲ್ಲ, ಸೋಲು ಬಗೆ ವೀರನಿಗೆ ಸಲ್ಲವಲ್ಲ, ಸೋಲು ಬಗೆ ವೀರನಿಗೆ ಸಲ್ಲವಲ್ಲ, ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು. ಎಡರುಗಳ ಕಡಲುಗಳ ನೀಸಿ ಬರುವೆವು, ಎಡರುಗಳ ಕಡಲುಗಳ ನೀಸಿ ಬರುವೆವು, ಘೋರ ನೈರಾಶ್ಯದಗ್ನಿಮುಖದಲ್ಲೂ ಕೂಡ, ಘೋರ ನೈರಾಶ್ಯದಗ್ನಿಮುಖದಲ್ಲೂ ಕೂಡವಕ್ಕೂ ಹೊರಡುವೆವೆಲ್ಲ ತೊಡಕುಗಳ ಒಡಕುಗಳ, ಕೂಡವಕ್ಕೂ ಹೊರಡುವೆವೆಲ್ಲ ತೊಡಕುಗಳ ಒಡಕುಗಳ, ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ, ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ, ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು. ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ, ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ, ಯುವಜನದ ನಾಡ ಗುಡಿಯು, ಯುವಜನದ ನಾಡ ಗುಡಿಯು, ಅದರ ಆರಾಟಕ್ಕೆ ಬಾನೆಗಡಿಯು, ಅದರ ಆರಾಟಕ್ಕೆ ಬಾನೆಗಡಿಯು, ಬರಲು ಬಿಡುವೆಂದಿಗೂ ಅದಕ್ಕೆ ತಡೆಯು, ಬರಲು ಬಿಡುವೆಂದಿಗೂ ಅದಕ್ಕೆ ತಡೆಯು, ತಡೆಯುವವರು ಬನ್ನಿರೋ ಒಡೆಯುವವರು ಬನ್ನಿರೋ, ತಡೆಯುವವರು ಬನ್ನಿರೋ ಒಡೆಯುವವರು ಬನ್ನಿರೋ, ಕೆಡೆ ನುಡಿವ ಕೆಡೆ ಬಗೆಯ ಕೆಡಕು ಜನರೇ ಬನ್ನಿ, ಕೆಡೆ ನುಡಿವ ಕೆಡ ಬಗೆಯ ಕೆಡಕು ಜನರೇ ಬನ್ನಿ, ಕೊಟ್ಟೆವಿದು ವೀಳೆವನು, ಕೊಟ್ಟೆವಿದು ವೀಳೆವನು, ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸಣದ ಮೇಲೆ, ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸಣದ ಮೇಲೆ, ಕಟ್ಟುವೆವು ನಾವು ಹೊಸನಾಡೊಂದನು ಸುಖದ ಬೀಡೊಂದನು, ಕಟ್ಟುವೆವು ನಾವು ಹೊಸನಾಡೊಂದನು ಸುಖದ ಬೀಡೊಂದನು. ಪದ್ಯದ ಚರಣಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣ. ಡಿಯರ್ ಸ್ಟೂಡೆಂಟ್ಸ್ ಅಂಡ್ ಫ್ರೆಂಡ್ಸ್, ಇಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರು ಕಟ್ಟುವೆವು ನಾವು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇ ಚರಣದಲ್ಲಿ
ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡಂದನು. ಇಂದಿನ ಯುವ ಜನತೆಗೆ ಈ ಪದ್ಯ ಬಹಳ ಪ್ರೇರಣೆಯನ್ನ ಕೊಡುವಂತ ಪದ್ಯ ಆಗಿದೆ. ಈಗಿನ ಸಾಮಾಜಿಕ ಜಾಲತಾಣದಲ್ಲಿ, ಅಂತರ್ಜಾಲದಲ್ಲಿ ಮುಳುಗಿರುವಂತಹ ಜಗತ್ತಿನಲ್ಲಿ ಯುವಕರಿಗೆ ಎಂಥ ಸಂದೇಶವನ್ನು ಅಡಿಗರು ಕೊಡ್ತಾ ಇದ್ದಾರೆ ಅಂದ್ರೆ, ನಮ್ಮ ಕನ್ನಡ ನಾಡು, ನುಡಿ, ಜಲ, ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನು ಹೊಂದಿದ್ದಂತ ಕವಿ ಯುವ ಜನತೆ ಕರೆಯನ್ನು ಕೊಡ್ತಾ ಇದ್ದಾರೆ. 1956ರಲ್ಲಿ ಮೈಸೂರು ರಾಜ್ಯ ಉಗಮ ಆಯಿತು, ಕರ್ನಾಟಕ ಏಕೀಕರಣ ಆಯಿತು. ಕನ್ನಡ ನಾಡು, ನುಡಿ, ಜಲ, ಸಂಸ್ಕೃತಿಯನ್ನು ಹೊಂದಿದ್ದಂತ ಎಲ್ಲಾ ಜನರು, ಎಲ್ಲಾ ಜಿಲ್ಲೆಗಳು ಒಂದಾದು. ಅದರಲ್ಲೂ ಸಹ ಉತ್ತರ ಕರ್ನಾಟಕದ ಜನರ ಕೊಡುಗೆ ಕರ್ನಾಟಕ ಏಕೀಕರಣ ಆಗಕ್ಕೆ ಬಹಳ ಕೊಡುಗೆಯನ್ನು ಕೊಟ್ಟಿರುವಂತ ಮಹನೀಯರು ಆಲೂರು ವೆಂಕಟರಾಯರು ಇರ್ಬೋದು, ಆರ್ ದಿವಾಕರ್ ಇರ್ಬೋದು, ಉಯಿಲ್ಗೋಳ್ ನಾರಾಯಣ ರಾವ್ ಇರ್ಬೋದು, ನಿಜಲಿಂಗಪ್ಪರ್ ಇರ್ಬೋದು, ಈ ಕಡೆ ಕುವೆಂಪು ಇರ್ಬೋದು, ಬೇಂದ್ರೆ ಇರ್ಬೋದು. ಮಹನೀಯರ ಹೋರಾಟದ ಫಲವಾಗಿ ಕನ್ನಡ ನಾಡು, ನುಡಿ, ಜಲ ಜನರೆಲ್ಲ ಒಂದಾಗಿ ಏಕೀಕರಣ ಆಯ್ತು. ಆಗ ಕವಿ ಹೇಳ್ತಾ ಇದ್ದಾರೆ, ಕಟ್ಟುವೆವು ನಾವೆಲ್ಲರೂ ಸಹ ಕಟ್ತೀವಿ. ಯುವ ಜನರಿಗೆ ಕರೆಯನ್ನು ಕೊಡ್ತಾ ಇದ್ದಾರೆ, ಯುವಕರಿಗೆ ಕರೆಯನ್ನು ಕೊಡ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರ ಮಾತಿಲ್ ಒಂದ್ ನೆನಪಾಗ್ತದೆ, ಯುವಕರೇ ಏಳಿ ಎದ್ದೇಳಿ ಎಚ್ಚರಗೊಳ್ಳಿ ಅಂತ ಹೇಳ್ತಾರಲ್ಲ, ಎಂತಹ ಮಾತು. ಭಾರತದ ಯುವಕರ ಆದರ್ಶ ನಾಯಕರಾದಂಥವ್ರು ವಿವೇಕಾನಂದರು. ನಾವು ಪದ್ಯಪುರನ್ನ ಕಟ್ಟುವೆವು ನಾವು ಕನ್ನಡ ನಾಡನ್ನ ಕಟ್ತೀವಿ, ಹೊಸ ನಾಡನ್ನ ಕಟ್ತೀವಿ. ಇಲ್ಲಿ ರಸ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ರಸ ಅನ್ನೋದು ಅದು ಸವಿ ರುಚಿಯಲ್ಲಿ ಸವಿ ಅದಕ್ಕೆ ಚೆನ್ನಾಗಿರ್ತದೆ. ರಸ ಅನ್ನೋದು ಬೀಡೊಂದನ, ಈ ಕನ್ನಡ ನಾಡಿನ ಪ್ರದೇಶವನ್ನು ನಾವು ಕೊಡ್ತೀವಿ. ಗೋಪಾಲಕೃಷ್ಣ ಅಡಿಗರು ಹೇಳ್ತಾ ಇದ್ರಿ, ಹೇಗ್ ನಾವು ಕಟ್ತೀವಿ ಕನ್ನಡ ನಾಡನ್ನ ಅಂತ ಹೇಳ್ತಾ ಇದಾರೆ ನೋಡಿ. ಹೊಸ ನೆತ್ತರುಕ್ಕಿ ಹಾರಿ ಹೋಗುವ ಮುನ್ನ. ನೆತ್ತರು ಅಂದ್ರೆ ರಕ್ತ, ಈ ಪದದ ಅರ್ಥ. ಇಲ್ಲಿ ನೆತ್ತರು ಅಂದ್ರೆ ಪರಿಶ್ರಮ, ಬೆವರಿನಿಂದ. ಹೊಸ ನೆತ್ತರು, ನಮ್ಮಲ್ಲಿರುವಂತ ಹುರುಪು, ಉತ್ಸಾಹ ಹಾರಿ ಹೋಗುವ ಮುನ್ನ, ಅದೆಲ್ಲ ಬತ್ತಿ ಹೋಗುವುದಕ್ಕಿಂತ ಮುನ್ನ, ಅರೆಯದಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ. ಎಷ್ಟು ಚೆನ್ನಾಗಿ ನೋಡಿ ಈ ವಾಕ್ಯ. ಅರೆಯದಿ, ಅರೆಯರು, ಅರೆಯ ತತ್ಸಮ ಪದ, ಅದೇ ಅಂದ್ರೆ ತದ್ಭವ ಪದ ವ್ಯಾಕರಣಾಂಶದಲ್ಲಿ. ಅರೆಯದರು ಯಾರು ಕರಿತೀವಿ? ಯುವಕರನ್ನ ಕರಿತೀವಿ, ಯುವತಿಯರನ್ನ ಕರಿತೀವಿ. 13 ವರ್ಷ ದಾಟಿದ ಮೇಲೆ ಅವರೆಲ್ಲ ಪ್ರಾಯಕ್ಕೆ ಬರ್ತಾರೆ. 19 ವರ್ಷ ತನಕ ಅವ್ರನ್ನ ಅರೆಯ, ಪ್ರಾಯ ಅಂತ ಕರಿತೀವಿ. ಅಂತ ಪ್ರಾಯದಲ್ಲಿರುವಂತ ಯುವಕ ಯುವತಿಯರಿಗೆ ಮಾಂತ್ರಿಕನ, ಮಂತ್ರವಾದಿ ಅಂತಿರುವ ಮಾಟ, ಚೆಲುವು ಅಂತ. ಮಾಟ ಅಂದ್ರೆ ಈ ಪದದ ಅರ್ಥ ಚೆಲುವು, ಚೆಲುವಿಕೆ. ಮುಸುಳುವ ಮುನ್ನ, ಆರುವ ಮುನ್ನ, ಮುಸುಕಾಗುವುದಕ್ಕಿಂತ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ. ಆ ಯುವಕರಲ್ಲಿ ಅರೆಯದಲ್ಲಿ ಉತ್ಸಾಹ ಜಾಸ್ತಿ ಇರ್ತದಲ್ವಾ, ಇನ್ಸ್ಪಿರೇಷನ್ ಜಾಸ್ತಿ ಇರ್ತದೆ. ಏನ್ ಬೇಕಾದ್ರೂ ನಾವು ಮಾಡ್ತೀವಿ, ಏನ್ ಬೇಕಾದ್ರೂ ನಾವು ಸಾಧನೆ ಮಾಡ್ತೀವಿ ಅನ್ನುವ ವಯಸ್ಸದು. ಅಲ್ಲಿ ಹೇಳ್ತಾ ಇದಾರೆ, ಉತ್ಸಾಹ ಅಂದ್ರೆ ಶಕ್ತಿ, ಆಸಕ್ತಿ ಅಂತ ಈ ಪದದ ಅರ್ಥ. ಇಲ್ಲಿ ಹೇಳ್ತಾ ಇದಾರೆ, ಉತ್ಸಾಹ ಸಾಹಸ, ಶಕ್ತಿಯ ಸಾಹಸದ ಉತ್ತುಂಗ ಎತ್ತರವಾದ ವೀಚಿಗಳ. ವೀಚಿ ಅಂದ್ರೆ ಏನು? ಈ ಪದದ ಅರ್ಥ ಅಂದ್ರೆ ಸಣ್ಣ ಅಲೆ, ಸ್ಮಾಲ್ ವೇವ್ ಅಂತ ಕರಿತೀವಿ, ನೀರಿನ ಅಲೆ ಅಂತ ಕರಿತೀವಿ. ಆ ಸಣ್ಣ ಅಲೆ ಇಲ್ಲಿ ಎತ್ತರವಾಗಿ ಈ ಕ್ಷುಬ್ಧ ಸಾಗರ, ಆ ಕ್ಷುಬ್ಧ ಸಾಗರ ಇದೆಲ್ಲ, ಸಾಗರ ಸಮುದ್ರ, ಆ ಸಾಗರದಲ್ಲಿ ವೀಚಿಂದ್ರೆ ಸಣ್ಣ ಅಲೆ ಬತ್ತಿ ಹೋಗುವ ಮುನ್ನ. ಅಂದ್ರೆ ಇಲ್ಲಿ ಸಾಗರ ಅಂದ್ರೆ ಭಾರತ ಮಾತೆ, ಇಲ್ಲಿ ವೀಚಿಂದ್ರೆ ಸಣ್ಣ ಅಲೆ ಅಂದ್ರೆ ಕರ್ನಾಟಕ ಅಂತ ನಾವು ಗಮನಿಸ್ಬೇಕು. ಕವಿಯ ಭಾವನೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಕ್ಷುಬ್ಧ ಸಾಗರ, ಈ ಭಾರತ ಮಾತೆ ಅಂತ ಸಾಗರವು ಬತ್ತಿ ಹೋಗುವ ಮುನ್ನ, ಇಲ್ಲಿ ಬತ್ತಿ ಹೋಗಲ್ಲ ಭಾರತ ಮಾತೆ. ಆಗಿನ ಪರಿಸ್ಥಿತಿ ಆಗಿತ್ತೇನಾ? ಆಗ ಕವಿ ಹೇಳಿದ್ದಾರೆ, ಅಂತ ಎತ್ತರವಾದ ಒಂದು ಸಣ್ಣ ಅಲೆಯಲ್ಲಿ ಭಾರತ ಮಾತೆಯ ಸುಪುತ್ರರಾದ ನಾವೆಲ್ಲರೂ, ಕರ್ನಾಟಕದ ಜನತೆಯ ನಾವು ಕಟ್ತೇವೆ ಹೊಸ ನಾಡೊಂದನ, ರಸದ ಬೀಡೊಂದನ್ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಚರಣ ಅರ್ಥ ಆಯ್ತು ಅಂತ ಭಾವಿಸ್ಕೊತೀನಿ. 2ನೇ ಚರಣಕ್ಕೆ ಹೋಗೋಣ. ಮುಂದೆ ಗೋಪಾಲಕೃಷ್ಣ ಅಡಿಗರು ಹೇಗೆ ಹೇಳ್ತಾ ಇದ್ದಾರೆ ಅಂದ್ರೆ, ಯುವಕರಲ್ಲಿ ಕನಸನ್ನು ಕಾಣೋದನ್ನ ಹೇಳ್ತಾ ಇದ್ದಾರೆ. ಡ್ರೀಮ್ಸ್ ಕಮ್ಸ್ ಟ್ರೂ ಆಗ್ಬೇಕು, ಕನಸುಗಳನ್ನು ಕಾಣೋದಲ್ಲ, ಕನಸು ನನ್ಸಾಗ್ಬೇಕು ಅಲ್ವಾ? ನೋಡೋಣ ಈ ಚರಣದಲ್ಲಿ. ನನ್ನೆದೆಯ ಕನಸುಗಳೇ ಕಾಮಧೇನು, ಆದಾವು ಕರೆದಾವು ವಾಂಛಿತವನು. ಇಲ್ಲಿ ಎದೆ ಅಂದ್ರೆ ಹೃದಯ, ಪ್ರೀತಿ ಅಂತ ಇದರ ಅರ್ಥ. ಈ ಪದ್ಯದಲ್ಲಿ ನಮ್ಮ ಎದೆಯ, ನಮ್ಮ ಹೃದಯದಲ್ಲಿರುವಂತಹ ಕನಸುಗಳು, ಕನಸನ್ನು ಕಾಣ್ತೀವಲ್ವಾ, ಅದರಲ್ಲೂ ಸಹ ಬೆಳಗಿನ ಜಾವದ ಕನಸು ಬಿದ್ರೆ ಅದು ನಿಜ ಆಗ್ತದೆ ಅಂತ ಹಿರಿಕರು ಹೇಳ್ತಾರೆ. ನಮ್ಮ ಹೃದಯದಲ್ಲಿರುವಂತಹ ಕನಸುಗಳೇ ಕಾಮಧೇನು. ಕಾಮಧೇನು ಅಂದ್ರೆ ಹಸು. ಈ ಕಾಮಧೇನು ಎಲ್ಲಿತ್ತು ಅನ್ನೋದನ್ನ ನಾವು ಪುರಾಣದಲ್ಲಿ ಗಮನಿಸೋದಾದ್ರೆ,
ದೇವೇಂದ್ರನ ದೇವಲೋಕದಲ್ಲಿ ಕಾಮಧೇನು, ಕಲ್ಪವೃಕ್ಷ, ಐರಾವತ ಹಾಗೂ ಅಷ್ಟದಿಕ್ಪಾಲಕರೆಲ್ಲ ಇದ್ರು ಅಂತ ಒಂದು ನಂಬಿಕೆ ಇದೆ. ಕಾಮಧೇನು ಅಂದ್ರೆ ಬೇಡಿದ್ದನ್ನು ಕೊಡುವಂತಹ ಹಸು. ಇಲ್ಲಿ ನೋಡಿ, ನಮ್ಮ ಕನಸುಗಳು ಕಾಮಧೇನು ಆಗ್ಬೇಕು, ಬೇಡಿದ್ದನ್ನು ಕೊಡುವಂತಹದ್ದಾಗ್ಬೇಕು. ಆದಾವು ಕರೆದಾವು ವಾಂಛಿತವನು, ಅವೆಲ್ಲ ಕನಸುಗಳು ಕರಿತಾ ಇದಾವೆ. ವಾಂಛಿತ ಅಂದ್ರೆ ಬಯಕೆ, ಬಯಸಿದ್ದು, ಅಪೇಕ್ಷೆ ಅಂತ ಈ ಪದಾರ್ಥ ಮಕ್ಳೇ. ಇಲ್ಲಿ ಹೇಳ್ತಾ ಇದಾರೆ, ನಮಗೆ ಕರಿತಿದಾವೆ ಬಯಕೆಗಳು. ಕರೆವ ಕೈಗಿಹುದು ಕನಸುಗಳ ಹರಕೆ. ಕರಿತಿದಾವೆ ನಮ್ಮ ಕೈಗೆ. ಯುವಕರಿಗೆ ಹೇಳ್ತಾ ಇದಾರೆ ಅಡಿಗರು, ಕರೆವ ಕೈಗಿಹುದು ಕನಸುಗಳ ಹರಕೆ. ನಮ್ಮ ಕನಸುಗಳಿದಾವಲ್ಲ, ಅವೆಲ್ಲ ಹರಕೆಯ ರೂಪದಲ್ಲಿ ಕರಿತಾ ಇದಾವೆ. ಗುರಿ ತಪ್ಪದೊಮ್ಮುಖದ ಬಯಕೆ ಬೆಂಬಲಕ್ಕೆ. ಆ ಕನಸುಗಳ ಗುರಿಗಳು ತಪ್ಪಬಾರದು. ಒಮ್ಮುಖ ಅಂದ್ರೆ ಒಂದೇ ಮುಖ, ಒಂದೇ ಮುಖದಲ್ಲಿ ಒಮ್ಮುಖ ಅಂದ್ರೆ ಒಂದೇ ಮುಖ ಅಂತ. ಆ ಬಯಕೆ ಬೆಂಬಲಕ್ಕೆ ಬರ್ಬೇಕು. ಕಟ್ಟುವೆವು ನಾವು ಹೊಸ ನಾಡೊಂದನ, ರಸದ ಬೀಡೊಂದನ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಚರಣದಲ್ಲಿ, ಜಾತಿ ಮತ ಭೇದಗಳ ಕಂದಕವು ಸುತ್ತಲೂ. ನಮ್ಮ ಸುತ್ತಮುತ್ತ, ನಮ್ಮ ಸಮಾಜ, ರಾಜ್ಯ, ದೇಶದ ಸುತ್ತ ಜಾತಿಗಳಿದ್ದಾವೆ. ಹಿಂದೂ ಧರ್ಮದಲ್ಲಿ ಜಾತಿ ಉಪಜಾತಿಗಳು ಸಾವಿರಾರು ಇದ್ದಾವೆ. ಮತ ಅಂದ್ರೆ ಇಲ್ಲಿ ಹಿಂದೂ ಧರ್ಮ ಇದೆ, ಕ್ರೈಸ್ತ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಜೈನ ಧರ್ಮ ಇದೆ, ಬೌದ್ಧ ಧರ್ಮ ಇದೆ, ಪಾರ್ಸಿ ಧರ್ಮ ಇದೆ, ಹೀಗೆ ಜೊರಾಸ್ಟ್ರಿಯನ್ ಧರ್ಮ ಇದೆ. ಈಗೆಲ್ಲ ಭೇದಗಳನ್ನ ಮಾಡ್ತಾ, ಭಿನ್ನ ಭೇದಗಳನ್ನ ಮಾಡ್ತಾ, ಭೇದ ಅಂದ್ರೆ ತಾರತಮ್ಯವನ್ನ ಮಾಡುತ್ತಾ, ಕಂದಕ ದೊಡ್ಡದಾದ ಗುಂಡಿಗಳು ಹಳ್ಳಗಳ ರೀತಿ ಸುತ್ತಲೂ ಕವಿದಿದ್ದಾವೆ. ಇಂತಹ ಕಂದಕವನ್ನು ಭೇದಿಸಲು ಸಾಧ್ಯವಾಗದೇ ಇರುವಂತಹ ಕೋಟೆ ಕೊತ್ತಲಗಳು. ಕೋಟೆಗಳು ನೀವು ನೋಡಿದಿರಲ್ಲ, ಕೊತ್ತಲಗಳು, ಕೋಟೆ ಕೊತ್ತಲಗಳು ವ್ಯಾಕರಣಾಂಶದಲ್ಲಿ ಜೋಡಿ ಪದ. ಕೋಟೆಗಳು ಕೊತ್ತಲುಗಳನ್ನು ಕಟ್ಕೊಂಡಿದ್ದಾರೆ. ಸಮಾಜದಲ್ಲಿ ಕೆಲವು ಪಟ್ಟಭದ್ರ ಹಿತಾಸಕ್ತಿಯ ಜನರು ರೂಢಿ ರಾಕ್ಷಸರನ್ನು ಅರಸುಗೈಯುವೆನು. ತೋಳ್ ತಟ್ಟಿ ನಾನು ಧೈರ್ಯದಿಂದ ಹೇಳ್ತೀನಿ, ಕವಿಗಳು ಹೆಂಗ್ ಬಳಸಿದಾರೆ ನೋಡಿ. ತೋಳ್ ತಟ್ಟಿ ಆ ರೂಢಿ ರಾಕ್ಷಸರನ್ನು ಅರಸುಗೈಯುವೆನು, ಅವ್ರನ್ನ ಸುಮ್ನೆ ಬಿಡಲ್ಲ, ತೊಡೆ ತಟ್ಟಿ ಕರೆಯುವೆನು, ಬನ್ರಿ ತೊಡೆ ತಟ್ಟಿ ನಾನು, ಬನ್ನಿ ನಿಮಗೆ ತಾಕತ್ತಿದ್ರೆ. ಸಂಗ್ರಾಮಕ್ಕೆ ಕದನ ಅಂತ ಇದ್ರ ಅರ್ಥ, ವಾರ್ ಅಂತ, ಹೋರಾಟ ಅಂತ. ಈ ಯುದ್ಧಕ್ಕೆ ಕರಿತೀನಿ ಅಂದ್ರೆ ಯಾವ ಯುದ್ಧಕ್ಕೆ ಅಂದ್ರೆ, ಜಾತಿ ಮತ ಭೇದಗಳನ್ನ ಮಾಡಂತ ದುರ್ಭೇದದ ಕೋಟೆ ಕೊತ್ತಲಗಳನ್ನು ಕಟ್ಟಿಕೊಂಡಿರುವಂತ ರೂಢಿ ರಾಕ್ಷಸರನ್ನು ನಾನು ತೋಳನ್ನು ತಟ್ಟಿ, ತೊಡೆಯನ್ನು ತಟ್ಟಿ ಕರಿತೀನಿ ಹೋರಾಟಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಸಂಗ್ರಾಮ ಅಂದ್ರೆ ಈ ಪದದ ಅರ್ಥ ಕದನ, ಯುದ್ಧ, ಹೋರಾಟ ಅಂತ. ಮುಂದಿನ ಚರಣದಲ್ಲಿ ಗೋಪಾಲಕೃಷ್ಣ ಅಡಿಗರು ಹೇಳ್ತಾ ಇದ್ದಾರೆ, ಇಂತಹ ದುರ್ಭೇದ್ಯವನ್ನ ಭೇದಿಸಲು ನಮಗೆ ಏನ್ ಬೇಕು? ಶಕ್ತಿ ಬೇಕು ಅಲ್ವಾ? ಇಷ್ಟೇ ಕಷ್ಟ ಬಂದು ಸಹಿಸ್ಕೋಬೇಕಲ್ವಾ? ಅದನ್ನ ಹೇಳ್ತಾ ಇದ್ದಾರೆ. ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು, ನಮ್ಮ ಸಾವೇ ನೋವೇ ಹೊಸನಾಡ ತೊಟ್ಟಿಲು. ಕೋಟೆ ಗೋಡೆಗೆ ನಮ್ಮ ಹೆಣಗಳೇ ಮೆಟ್ಟಿಲು. ಅಡಿಗರು ಹೇಳ್ತಾ ಇದ್ದಾರೆ, ಇಲ್ಲಿ ಎಷ್ಟು ಕೋಟೆಯನ್ನ ಕಟ್ಕೊಂಡಿದ್ದಾರೆ, ಕೋಟೆಗೆ ಗೋಡೆಗಳನ್ನ ಕಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಹೋರಾಡಿದಾಗ ನಮ್ಮ ಹೆಣಗಳನ್ನೇ ಮೆಟ್ಟಿಲು ಮಾಡ್ಕೋತೀವಿ. ಅರ್ಥ, ನಾವು ಈ ಹೋರಾಟದಲ್ಲಿ ಸತ್ತರೂ ಸಹ ಹೆಣಗಳನ್ನ ಮೆಟ್ಟಿಲುಗಳನ್ನಾಗಿ ಮಾಡ್ಕೋತೀವಿ. ನಮಗೆ ಸಾವೇ ನೋವೇ ಆದ್ರೂ ಹೊಸ ನಾಡನ್ನ ತೊಟ್ಟಿಲಿನ ರೀತಿ ಕಟ್ತೀವಿ. ತೊಟ್ಟಿಲು ಅಂದ್ರೆ ಏನು? ಮಗುವನ್ನ ತೂಗಕ್ಕೆ, ಹಸುಳು ಕಂದಮ್ಮಗಳನ್ನ ತೂಗುವುದಕ್ಕೆ ಬಳಸುವಂತದನ್ನ ತೊಟ್ಟಿಲು ಅಂತ ಕರಿತೀವಿ. ಆ ರೀತಿ ನಾಡನ್ನೇ ತೊಟ್ಟಿಲು ಮಾಡ್ಕೋತೀವಿ. ನಮಗೆ ಸಾವಾದ್ರೂ ಅಷ್ಟೇ, ನೋವಾದ್ರೂ ಅಷ್ಟೇ, ನಮ್ಮ ಜೊತೆಯಲ್ಲಿ ಹೋರಾಟಕ್ಕೆ ಬಂದಿರುವಂತಹ ಅವರು ಸತ್ತೋರು ಸಹ ಹೆಣಗಳನ್ನು ಮೆಟ್ಟಿಲುಗಳನ್ನಾಗಿ ಮಾಡಿ ನಾವು ಹೊಸ ನಾಡನ್ನು ಕಟ್ತೀವಿ. ಆದಾವು ಅಂಜುವೆದೆ ನಮ್ಮದಲ್ಲ. ನೋಡಿ, ಇಷ್ಟೆಲ್ಲ ಅಡ್ಡಿ ಆತಂಕಗಳು ಬಂದ್ರು ಸಹ ಅಂಜುವೆದೆ, ನಾವು ಅಂಜಲ್ಲ. ಅಂಜು ಅಂದ್ರೆ ಎದರು, ಇದೆ ಅಂದ್ರೆ ಧೈರ್ಯ ಅಂತ ಇಲ್ಲಿ ಅರ್ಥ. ನಾವು ಧೈರ್ಯದಿಂದ ಹೋರಾಡ್ತೀವಿ, ನಾವು ಅಂಜಿ ಬರುಕರು ಅಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೊನೆಯಲ್ಲಿ ಎಂಥ ಮಾತು ಹೇಳ್ತಿದ್ದಾರೆ ಈ ಚರಣದಲ್ಲಿ ನೋಡಿ, ಸೋಲು ಬಗೆ ವೀರನಿಗೆ ಸಲ್ಲವಲ್ಲ. ಈ ಹೋರಾಟಕ್ಕೆ ನಾವು ಹೋದಾಗ ಸೋಲು ಅನ್ನೋದು ಬಗೆ ಅಂದ್ರೆ ರೀತಿ ಅಂತ ಇದ್ರ ಅರ್ಥ. ಸೋಲುವಂತ ರೀತಿ ವೀರ ಶೂರನಾದವನಿಗೆ ಸಲ್ಲ, ಇದು ಕೂಡದು, ವಲ್ಲ. ವಲ್ಲ ಅಂದ್ರೆ ಈ ಪದದ ಅರ್ಥ ಕೆಟ್ಟದ್ದು ಅಂತ. ಇಲ್ಲಿ ನೋಡಿ ಯಾವ ರೀತಿ ಹೇಳಿದ್ದಾರೆ ಅಡಿಗರು. ಅರ್ಥವಾಯ್ತು ಅಂತ ಭಾವಿಸಿಕೊಳ್ಳುತ್ತೇನೆ. ಮುಂದಿನ ಚರಣ ಮಕ್ಕಳೇ. ತೊಡರುಗಳ ನೀಸಿ ಬರುವೆವು ಘೋರ ನೈರಾಶ್ಯದಗ್ನಿ ಮುಖದಲ್ಲೂ ಕೂಡ. ಎಡರು ಅಂದ್ರೆ ಕಷ್ಟ ಕಾರ್ಪಣ್ಯಗಳು, ತೊಂದರೆಗಳು ಅಂತ. ಕಡಲು ಅಂದ್ರೆ ಸಮುದ್ರ ಅಂತ ಈ ಪದದ ಅರ್ಥ. ಎಷ್ಟೇ ಕಷ್ಟ ನೋವಿನ ಸಮುದ್ರಗಳಿದ್ದರೂ ಸಹ ನಾವು ಈಸಿಂದ ಈಜಾಡಿ ಬರ್ತೀವಿ. ಘೋರ ಅಂದ್ರೆ ಕೆಟ್ಟದಾಗಿರುವಂತಹ ನಿರಾಸೆಯ ಅಗ್ನಿಯಂತೆ, ಬೆಂಕಿಯಂತೆ ಕೋಪದ ಮುಖವಿದ್ದರೂ ಕೂಡ ಹೊಕ್ಕು ಹೊರಡುವೆಲ್ಲ. ನೋಡಿ, ಸಮಾಜಕ್ಕೆ ಹೇಳ್ತಾ ಇದ್ದಾರೆ,
ನಾವು ಎಲ್ಲದನ್ನು ಓಡ್ತೀವಿ. ನಾವು ಓಡುವಾಗ ತೊಡಕುಗಳು ಬರ್ಬೋದು, ಕಷ್ಟಗಳು ಬರ್ಬೋದು, ಕಾಟ ಕೊಡುವಂತ ಸಮಾಜದ ಪಟ್ಟಭದ್ರ ಹಿತಾಸಕ್ತಿಯ ಜನರು ಬರ್ಬೋದು, ಒಡಕುಗಳಿರ್ಬೋದು, ಭಿನ್ನ ಭೇದಗಳಿರ್ಬೋದು. ಅವನ್ನೆಲ್ಲ ಬಿಡಿಸ್ತೀವಿ, ಇಡಿಗೊಳಿಸ್ತೀವಿ. ಅಂದ್ರೆ ಇಡಿ ಅಂದ್ರೆ ಒಂದು ಮಾಡುವುದು, ಒಟ್ಟುಗೂಡಿಸುವುದು ಅಂತ ನಾವು ಕೊಡ್ತೀವಿ. ಕನ್ನಡ ನಾಡನ್ನ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಕೊನೆ ಚರಣ, ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ ಯುವಜನದ ನಾಡಗುಡಿಯು. ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡಿ. ಉತ್ಸಾಹ, ಕವಿ ಹೇಳಿರೋ ಮಾತು ನೋಡಿ, ಉತ್ಸಾಹ ಉದ್ವೇಗ ಉದ್ರೇಕಗಳ ವೀರ ಯುವ ಜನರ ನಾಡಗುಡಿಯೋ. ಹಾಗಾದ್ರೆ ಉತ್ಸಾಹ ಅಂದ್ರೆ ಏನು? ಉತ್ಸಾಹ ಅಂದ್ರೆ ನಾನು ಆಲ್ರೆಡಿ ಪದಾರ್ಥ ಹೇಳಿದೀನಿ, ಶಕ್ತಿ, ಆಸಕ್ತಿ ಅಂತ. ಉದ್ವೇಗ ಅಂದ್ರೆ ಭಯ, ಭಯ ಆಗ್ಬಹುದು. ಉದ್ರೇಕಗೊಳ್ಳೋದೊಂದು ಎಮೋಷನ್ ಆಗೋದು. ವೀರ ಯುವ ಜನರೇ ನೋಡಿ, ಕನ್ನಡ ನಾಡಿನ ಯುವ ಜನತೆಯನ್ನ ವೀರ ಯುವ ಜನರು ಅಂತ ಕವಿ ಕರೆದಿದ್ದಾರೆ ಗೋಪಾಲಕೃಷ್ಣ ಅಡಿಗರು. ನಾಡಗುಡಿ, ಈ ಕನ್ನಡ ನಾಡೇ ಒಂದು ಗುಡಿ. ಗುಡಿ ಅಂದ್ರೆ ದೇವಾಲಯ, ಕನ್ನಡ ನಾಡೇ ಗುಡಿ, ಕನ್ನಡಾಂಬೆಯೇ ದೇವ್ರು ಅಂತ ಕರಿತಾ ಇದ್ದಾರೆ ಅಡಿಗರು. ಅದರ ಹಾರಾಟಕ್ಕೆ ಬಾನೆಗಡಿಯು, ಕನ್ನಡ ನಾಡಿನ ಹಾರಾಟಕ್ಕೆ, ಕನ್ನಡ ಬಾವುಟಕ್ಕೆ ಗಡಿ ಯಾವುದು? ಎಲ್ಲೇ? ಬಾನು, ಆಕಾಶ, ಬಾನೇ ಗಡಿ ಅಂತ ಹೇಳ್ತಾ ಇದ್ದಾರೆ. ಮಧ್ಯೆ ಯಾವುದೇ ಅಡೆತಡೆಯೂ ಇಲ್ಲ ಅಂತ ಅಡಿಗರು ಹೇಳ್ತಾ ಇದ್ದಾರೆ. ಬರಲು ಬಿಡುವೆಂದಿಗೂ ಅದಕ್ಕೆ ತಡೆಯು. ಇಲ್ಲಿ ಏನಾದ್ರು ಅಡೆತಡೆಗಳು ಬಂದ್ರೆ ನಾವು ಖಂಡಿತ ಬಿಡುವವರಲ್ಲ. ಕೊನೆಗೆ ಭದ್ರ ಹಿತಾಸಕ್ತಿ ಸಮಾಜದ ಜನರಿಗೆ, ಕೆಟ್ಟ ಜನರಿಗೆ ಹೇಳ್ತಾ ಇದ್ದಾರೆ, ತಡೆಯುವವರು ಬನ್ನಿರೋ, ಒಡೆಯುವವರು ಬನ್ನಿರೋ. ನೀವೇನಾದ್ರೂ ಸಹ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಡದೆ ನೀವು ತಡೆಯುವಂತ ಜನರಿದ್ರೆ ಬಂದ್ರೆ, ಹಾಗೆ ಒಡೆಯುವಂತ ಜನರಿದ್ರು ಬನ್ನಿ ಅಂತ ಎಷ್ಟು ಚೆನ್ನಾಗಿ ಹೇಳಿದಾರೆ ಅಡಿಗರು. ಒಡೆಯವ್ರು ಬಂದ್ರಿ, ಹಾಗಾದ್ರೆ ಒಡೆಯವ್ರು ಬಂದ್ರಿ ಅಂತ ಎಂತಹ ಮಾತನ್ನ ಅಡಿಗರು ಹೇಳ್ತಾ ಇದಾರೆ ನೋಡಿ. ಕೆಡೆ ನುಡಿಯುವ ಕೆಡು ಬಗ್ಗೆ ಕೆಡುಕು ಜನರೇ ಬನ್ನಿ. ಕೆಟ್ಟ ಮಾತನ್ನು ನುಡಿಯುವಂತ ಕೆಟ್ಟ ಜನರೇ, ಕೆಡುಕು ಜನರಂದ್ರೆ ಕೆಟ್ಟ ಜನರೇ, ದುಷ್ಟ ಜನರೇ ಬಂದ್ರಿ. ಕೊಟ್ಟಿರುವುದು ವೀಳ್ಯವನ್ನ ಕೊಡ್ತಾ ಇದ್ದಾರೆ. ಯುದ್ಧಕ್ಕೆ, ಸಂಗ್ರಾಮಕ್ಕೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಯುದ್ಧ ಮಾಡ್ಬೇಕಾದ್ರೆ ವೀಳೆಯನ್ನ ಕೊಡ್ತಿರಂತೆ. ವೀಳೆಯ ಅಂದ್ರೇನು? ಈ ಪದದ ಅರ್ಥ ತಿಳ್ಕೊಳ್ಳೋಣ. ವೀಳೆಯ ಈ ಪದದ ಅರ್ಥ ಯುದ್ಧ ಅಥವಾ ಯಾವುದೇ ಕೆಲಸದ ಜವಾಬ್ದಾರಿಯನ್ನು ಒಪ್ಪಿಸುವಾಗ ಕೊಡುವ ಅಥವಾ ಪಡೆಯುವ ತಾಂಬೂಲ ಅಂತ ಇದರ ಅರ್ಥ. ಇಲ್ಲಿ ನೋಡಿ ಎಂಥ ಮಾತನ್ನ ಬಳಸಿದ್ದಾರೆ ಕವಿ ಅಡಿಗರು. ಅಂದ್ರೆ ಕೊಟ್ಟೆವಿದು, ದುಷ್ಟ ಜನರಿಗೆ ಹೇಳ್ತಿದ್ರೆ ಕೊಟ್ಟೆವಿದು, ನಿಮಗೆ ಕೊಡ್ತಾ ಇದೀವಿ ವೀಳ್ಯವನ್ನ, ರಣವೀಳ್ಯವನ್ನ ಕೊಡ್ತಾ ಇದೀವಿ. ನಿಮ್ಮೆಲ್ಲರನ್ನು ತೊಳೆದು ನಿಮ್ಮೆಲ್ಲರನ್ನು ಸತ್ತು ಹೊಡೆದಾಕ್ತಿವಿ ನಿಮ್ಮ ಮಸಣದ ಮೇಲೆ, ನಿಮ್ಮ ಸ್ಮಶಾನದ ಮೇಲೆ ಕಟ್ಟುತ್ತೇವೆ ನಾವು ಏನ್ನ? ಹೊಸ ನಾಡೊಂದನ್ನ, ಕನ್ನಡ ನಾಡನ್ನ ನಾವು ಹೊಸದಾಗಿ ಕಟ್ತೀವಿ, ಸುಖದ ಬೀಡೊಂದನ್ನು ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಇಲ್ಲಿ ಇಷ್ಟು ಗಮನಿಸಬೇಕಾದ ಅಂಶವಾಗಿದೆ ಸೌಹೃದಯ ಬಂಧುಗಳೇ. ಆಗಿನ್ನು ಕರ್ನಾಟಕದ ಏಕೀಕರಣ ಆಗಿರಲಿಲ್ಲ. ಕರ್ನಾಟಕ ಏಕೀಕರಣದಿಂದ ಕನ್ನಡ ನಾಡಿನ ಜನರು, ಕನ್ನಡ ನಾಡಿನ ಪ್ರದೇಶಗಳು, ಕನ್ನಡ ನಾಡಿನ ಎಲ್ಲಾ ಸನ್ನಿವೇಶಗಳು ಒಟ್ಟಾಗಲಿ ಅಂತ ಕವಿ ಹಾರೈಸಿದ್ದಾರೆ ಈ ಪದ್ಯದಲ್ಲಿ. ಎಲ್ಲರಿಗೂ ಸಹ ಈ ಪದ್ಯ ಅರ್ಥವಾಗಿದೆ ಅಂತ ಭಾವಿಸ್ಕೊತೀನಿ. ಎಲ್ಲರಿಗೂ ಸಹ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.